ಅಲ್ಲ ಕಳಮೆ, ಊರಲ್ಲಿ ನಮ್ಮ ಮರ್ವಾದೆ ತೆಗೆದಿದ್ದಲ್ದೆ ಈಗ ಕೆಲಸ ಗಿಲ್ಸ ಅಂತ ಹೋಗಿ ಅಲ್ಲೂ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ಅದನ್ನು ನಮ್ಮ ತಲೆ ಕಟ್ಟೋ ಪ್ಲಾನ್ ಮಾಡ್ಕೊಂಡವಳ ಹೆಂಗೆ ಅವಳು? ಅವ್ರಿಗೇನಾಗಬೇಕು? ಮಾಡೋದೆಲ್ಲ ಮಾಡಿ ನೆಮ್ಮದಿಯಾಗಿದ್ದಾರೆ. ನಾವು ತಾನೇ ಸಂಕಟ ಅನುಭವಿಸ್ತಾ ಇರೋದು. ನೋಡಮ್ಮೆ, ಅವಳು ದುಡ್ಕೊಂಬಂದು ಕೊಡೋದೇನು ಬೇಡ, ಎಲ್ಲೂ ಹೋಗೋದು ಬೇಡ ಅಂತ ಹೇಳಕ್ಕೆ ಹೇಳ ಅವನಿಗೆ. ನಾನು ಅವ್ರಿಗೆ ಹೇಳಿವನಪ್ಪಾಜಿ, ಆದರೆ ಅವ್ರಿಗೆ ಅವ್ರದ್ದೇ ಆದ ಜವಾಬ್ದಾರಿ ಇದ್ದಂತೆ, ಅದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತವ್ರೆ. ಅಲ್ಲ ಕಣಮ್ಮೆ, ಅವಳಿಗೆ ಅಷ್ಟೊಂದು ಜವಾಬ್ದಾರಿ ಇದ್ದಿದ್ರೆ ಮದುವೆ ಯಾಕಾದ್ಲಂತೆ? ಅದನ್ನೇ ಮಾಡ್ಕೊಂಡು ಅಲ್ಲೇ ಬಿದ್ದಿರ್ಬೋದಾಗಿತ್ತಂತಲ್ಲ. ನನಗದೆಲ್ಲ ಗೊತ್ತಿಲ್ಲ. ಅವಳು ಕೆಲ್ಸಕ್ಕೆ ಹೋಗ್ಬಾರ್ದು ಅಂದ್ಮೇಲೆ ಹೋಗ್ಬಾರ್ದು ಆಟೆಯ. ನಾನು ಹೇಳಿವನಪ್ಪಾಜಿ. ನೋಡಮ್ಮೆ, ನಾನು ಪುನಃ ಪುನಃ ಹೇಳ್ತಾ ಇವನಿ, ಅವಳು ಈ ಮನೇಲಿ ಇರಬೇಕು ಅಂದರೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಆಟೆಯ. ಇಲ್ದಿದ್ರೆ ಮನೇಲಿ ಇರ್ಕೂಡ್ದು. ಹೇಳ್ಬೇಡ ಅವನಿಗೆ. ನಿಮ್ಮಪ್ಪ ಹೇಳಿದ ಅರ್ಥ ಆಯ್ತಲ್ವಾ? ದಯವಿಟ್ಟು ಅವಳಿಗೆ ಹೇಳ್ಬಿಡು, ಯಾವ ಕೆಲ್ಸಕ್ಕೂ ಹೋಗ್ಬೇಡ ಅಂತ. ಈ ಬಡ್ಡಿ ಇದಂಗೂ ಬುದ್ಧಿ ಇಲ್ಲ, ಎಲ್ಲ ನಮ್ಮ ಕರ್ಮ. ಅದಕ್ಕೆ ಸದ್ಯ ನೀನು ಈಗಲಾದರೂ ಬಂದಿಲ್ಲ ಜಾನು. ಮನೇಲಿ ಯಾರ ಮುಖದಲ್ಲೂ ನಗುನೇ ಇಲ್ದಿರಂಗಾಗೋಗಿದೆ. ಹೌದು ಅದಕ್ಕೆ ಅಕ್ಕನ ವಿಷಯ ಗೊತ್ತಾದಾಗಿಂದ ನನ್ನ ಮನಸ್ಸೆಲ್ಲ ಇಲ್ಲೇ ಇತ್ತು. ಎಷ್ಟು ಬರಬೇಕು ಅನ್ಕೋತಿದ್ದೆ, ಆದರೆ ಅವ್ರಿಗೆ ಕೆಲಸ ಇದ್ದಿದ್ರಿಂದ ಬರೋದು ಸ್ವಲ್ಪ ತಡ ಆಯಿತು. ಹೋಗ್ಲಿ ಬಿಡು, ಅವ್ರಿಗೂ ಕೆಲಸ ಇರುತ್ತಲ್ಲ. ಅದಕ್ಕೆ ಅಕ್ಕ ಮನೆಯಿಂದ ಹೊರಡುವಾಗ ತುಂಬ ಬೇಜಾರಲ್ಲಿ ಹೋದ್ಲಾ ಅಥವಾ ಖುಷಿಯಲ್ಲಿ ಹೋದ್ಲಾ? ಖುಷಿ ಹೇಗಿರಕ್ಕೆ ಸಾಧ್ಯ ಜಾನು? ಇದೇನು ಅವಳು ಇಷ್ಟಪಟ್ಟು ಮಾಡ್ಕೊಂಡಿರೋ ಮದುವೆ ಅಲ್ವಲ್ಲ. ಮಾವನ ಮಾತಿಗೆ ಬೆಲೆ ಕೊಟ್ಟು ಅವ್ರ ಜೊತೆ ಹೋದ್ಲು. ಅಂದರೆ ತುಂಬ ಹತ್ಕೊಂಡು ಹೋದ್ಲಾ? ಭಾವನ ಅವಳ ದುಃಖನ ಯಾವಾಗ ತಾನೇ ಆಚೆ ತೋರಿಸ್ಕೊಂಡಿದ್ದಾಳೆ ಜಾನು. ಅವಳನ್ನ ಹತ್ತಿರದಿಂದ ನೋಡಿರೋರ್ಗಷ್ಟೇ ಅವಳ ನೋವು ಏನು ಅಂತ ಅರ್ಥ ಆಗುತ್ತೆ. ಈಗ ಸದ್ಯಕ್ಕೆ ಎಲ್ಲರೂ ಏನಾಗಿದೆಯೋ ಅದನ್ನೆಲ್ಲ ಮರೆತು ಮುಂದೆ ಹೋಗಬೇಕು ಅಷ್ಟೆ. ಹೌದು ಅದಕ್ಕೆ ನಂಗೆ ಬುದ್ಧಿ ಬಂದಾಗಿಂದನೂ ಅಕ್ಕ ಯಾವತ್ತೂ ಖುಷಿಯಾಗಿದ್ದೇ ಇಲ್ಲ. ಯಾವುದಾದ್ರೂ ಒಂದು ವಿಷಯಕ್ಕೆ ಏನಾದರೂ ಬೇಜಾರಲ್ಲೇ ಇರೋಳು. ಅಟ್ಲೀಸ್ಟ್ ಇವಾಗಲಾದರೂ ಸ್ವಲ್ಪ ಖುಷಿಯಾಗಿದ್ರೆ ಅಷ್ಟೇ ಸಾಕು. ನಿಜ ಜಾನು. ಈಗ ನೋಡು, ಎಲ್ಲರ ಥರ ಅವಳ ಮದುವೆನೂ ಆಗಿದ್ದಿದ್ರೆ ನಾವು ಅವರಿಬ್ಬರನ್ನು ಮನೆಗೆ ಊಟಕ್ಕೆ ಕರಿಬೇಕಾಗಿತ್ತು. ಹೊಸದಾಗಿ ಮದುವೆ ಆಗಿರೋ ಮದುಮಕ್ಕಳನ್ನ ಹೆಣ್ಣಿನ ಕಡೆಯವರು ಕರೆದು ಊಟ ಹಾಕೋದು ಸಂಪ್ರದಾಯ. ಆದರೆ ಅವಳು ಹಣೆ ಬರೋನೋ ನಮ್ಮ ದುರದೃಷ್ಟನೋ ಏನೋ, ಇದು ಯಾವುದನ್ನೂ ಮಾಡೋಕ್ಕಾಗ್ತಾ ಇಲ್ಲ. ಹೌದಲ್ವಾ ಅದಕ್ಕೆ ನಾನು ಅಮ್ಮನ ಹತ್ರ ಈಗಲೇ ಮಾತಾಡಿ ಅವ್ರನ್ನ ಊಟಕ್ಕೆ ಕರೆಯಕ್ಕೆ ಹೇಳ್ತೀನಿ. ಬೇಡ ಜಾನು, ಸದ್ಯಕ್ಕಂತೂ ಮನೇಲಿ ಯಾರ ಮನಸ್ಥಿತಿನೂ ಚೆನ್ನಾಗಿಲ್ಲ. ಅತ್ತೆಗಂತೂ ಈ ವಿಷಯದ ಬಗ್ಗೆ ತುಂಬ ಕೋಪ ಇದೆ. ಅವ್ರಿಗೆ ಇದೆಲ್ಲ ಇಷ್ಟ ಆಗ್ಲಿಕ್ಕಿಲ್ಲ ಅನ್ಸತ್ತೆ. ಸದ್ಯ ಬೇಡವೇನೋ. ಇಲ್ಲ ಅದಕ್ಕೆ ಈ ಥರ ವಿಷಯಗಳೆಲ್ಲ ಚಿಕ್ಕರಿದ್ದಾಗಲೇ ಸರಿ ಹೋಗ್ಬಿಡ್ಬೇಕು. ಇಲ್ಲ ಬೆಳೆದು ದೊಡ್ಡ ಹೆಮ್ಮರಾಗಿ ಸರಿ ಹೋಗ್ದಿರೋ ಜಾಗಕ್ಕೆ ಹೋಗಿ ತಲುಪಿಬಿಡುತ್ತೆ. ಈ ಮನಸ್ತಾಪ ಎಲ್ಲ ಮುಗ್ದು ಅಕ್ಕ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಅವರು ತುಂಬಾ ವೀಕ್ ಆಗಿದ್ದಾರಪ್ಪ. ಉಪವಾಸ ಏನಾದರೂ ಮಾಡ್ತಾ ಇದ್ದಾರಾ? ಚೆನ್ನಾಗಿ ಊಟ ಮಾಡಕ್ಕೆ ಹೇಳಿ. ಹೀಗೆ ಆದ್ರೆ ಲೋ ಬಿ ಪಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಈಗ ಸ್ವಲ್ಪ ಎಳ್ನೀರು ಕೊಡಿ, ಸುಸ್ತು ಕಡಿಮೆ ಆಗುತ್ತೆ. ಊಟ ಆದಮೇಲೆ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ ಕೊಡಿ. ಅವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ತುಂಬ ವೀಕ್ ಆಗಿದ್ದಾರೆ.
ಸರಿ ಡಾಕ್ಟ್ರೆ, ನೋಡ್ಕೋತೀನಿ. ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ. ನನ್ನಿಂದ ನಿಮಗೆ ಬಹು ಕಷ್ಟ ಆಯ್ತದೆ. ನಿಮ್ಮನ್ನು ಚೆಂದಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ನಿಮ್ಗೆ ಹೆಂಗೆಲ್ಲ ಆಗ್ಬಾರ್ದು. ಇದೇನು ಬಾಸ್, ಸ್ಕೂಲ್ ಹತ್ರ ಬಂದ್ರಿ? ಹಾಂ, ನಿನ್ನ ಮಗನಿಗೆ ಅಡ್ಮಿಷನ್ ಮಾಡೋದಿತ್ತು, ಅದಕ್ಕೆ ಬಂದೆ. ನಿನಗೂ ಹೇಳ್ಬೇಕಾರೆ ಅಡ್ಮಿಷನ್ ಮಾಡಿಸ್ಬಿಡ್ತೀನಿ. ಆಗಲ್ಲ ಬಾಸ್, ಯಾರನ್ನು ಕಿಡ್ನಾಪ್ ಮಾಡಬೇಕು ಅಂತ ಹೇಳಿದಾರಲ್ಲ, ಅದಕ್ಕೆ ಕೇಳಿದ್ವಿ. ಓ, ಎನ್ಕ್ವೈರಿ, ಗುಡ್. ನೀವು ಕಿಡ್ನಾಪ್ ಮಾಡಬೇಕಾಗಿರೋ ಹುಡುಗಿ ಇದೇ ಸ್ಕೂಲಲ್ಲಿ ಓದ್ತಿರೋದು. ಇವಳನ್ನೇ ನೀವು ಕಿಡ್ನಾಪ್ ಮಾಡಬೇಕಾಗಿರೋದು. ಯಾರು ಬಸ್ ಈ ಹುಡುಗಿ? ಹೋ, ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಹೇಳಿಲ್ಲ ಅಂದರೆ ತಾವುಗಳು ಕಿಡ್ನಾಪ್ ಮಾಡಲ್ವೇನೋ? ಸರಿ ಬಾಸ್, ನಿಮ್ಮ ಕೆಲಸ ಆಯ್ತು ಅನ್ಕೊಳ್ಳಿ. ನೋಡಿ, ನೀವು ಇಲ್ಲಿ ಕಿಡ್ನಾಪ್ ಮಾಡೋಕ್ಕೆ ಬಂದಿರೋದು ಅಂತ ಯಾರಿಗೂ ಡೌಟ್ ಬರಬಾರ್ದು. ಅವಳು ವ್ಯಾನ್ ಹತ್ತಕ್ಕೆ ಮುಂಚೆ ನಮ್ಮ ಕಾರ್ ಹತ್ತಿರಬೇಕು. ನೀವೇನು ತಲೆ ಕಟ್ಸ್ಕೊಡಿ ಬಾಸ್.